ಭಾರತದಲ್ಲಿ ನೂರಾರು ಕೋಟ್ಯಾಧಿಪತಿಗಳಿದ್ದಾರೆ. ಅದರಲ್ಲಿ ಯಾರನ್ನಾದರೂ ಶ್ರೀಮಂತ ಹೃದಯ ಅಂತ ಹೇಳುವುದಾದರೆ ಅದು ಅನಂತ್ ಅಂಬಾನಿಯವರು. ಅವರು ಕೇವಲ ದೇಶದಲ್ಲಷ್ಟೇ ಅಲ್ಲದೆ ಇಡೀ ವಿಶ್ವದ ಅತಿದೊಡ್ಡ ವನ್ಯಜೀವಿ ರಕ್ಷಣಾ ಮತ್ತು ಪುನರ್ವಸತಿ ಕೇಂದ್ರವಾದ ವಂತಾರವನ್ನ ಪ್ರಾರಂಭಿಸಿದ್ದಾರೆ. ಇಲ್ಲಿ ಪ್ರತಿ ವರ್ಷ ಅಥವಾ ಪ್ರತಿ ದಿನ 1.5 ಲಕ್ಷದಷ್ಟು ಪ್ರಾಣಿಗಳು ಆರೈಕೆಯನ್ನ ಪಡೆದುಕೊಳ್ಳುತ್ತವೆ. ವಂತಾರ ಇಂದಿಗೆ 1 ವರ್ಷ ಪೂರೈಸಿದೆ. ಈ ಸಂದರ್ಭದಲ್ಲಿ ಅನಂತ್ ಅಂಬಾನಿಯವರಿಗೆ ಸಾಕಷ್ಟು ಜನ ಶುಭ ಹಾರೈಸುತ್ತಿದ್ದಾರೆ. ಆದರೆ ನಿಜವಾದ ಆಶೀರ್ವಾದ ಆ ವನ್ಯಜೀವಿಗಳಿಂದ ಸಿಗುತ್ತಿದೆ. ಒಂದು ಕಾಲದಲ್ಲಿ ಮೃಗಾಲಯದ ಬೋನ್ಗಳಲ್ಲಿ ಬಂಧಿಯಾಗಿದ್ದ ಪ್ರಾಣಿಗಳು ಇದೀಗ 3000 ಎಕರೆ ವಿಸ್ತೀರ್ಣದಲ್ಲಿ ಮುಕ್ತವಾಗಿ ಬದುಕುತ್ತಿವೆ. जिस तरीके से मेरे माताजी ने मुझे पशु पक्षी से प्रेम करना सिखाया, उसी तरह वंतारा से प्रेरणा लेकर आप सभी जीव जंतु से प्यार करना, यही मेरा आपसे विनती है. ತಮ್ಮ ತಾಯಿಯ ಮೌಲ್ಯಗಳಿಂದ ಪ್ರೇರಿತರಾದ ಅನಂತ್ ಅಂಬಾನಿಯವರು ವನ್ಯಜೀವಿಗಳ ಕಲ್ಯಾಣಕ್ಕಾಗಿ ಬಂಡವಾಳವನ್ನು ಹೂಡಿದ್ದಾರೆ. ನಮ್ಮ ಮನೆಯಲ್ಲಿ ಒಂದು ಬುಲ್ಡಾಗ್ ಅನ್ನ ಸಾಕಿದರೆ ಪ್ರತಿ ತಿಂಗಳಿಗೆ 10 ರಿಂದ 15 ಸಾವಿರ ಖರ್ಚು ಬರೋದು ಸಾಮಾನ್ಯ ಅಂತ ಹೇಳಲಾಗುತ್ತೆ. ಆದರೆ ಅನಂತ್ ಅಂಬಾನಿಯವರು ಆನೆ, ಜಿಂಕೆ, ಸಿಂಹ, ಗಿಳಿ ಹೀಗೆ 1.5 ಲಕ್ಷಕ್ಕಿಂತ ಅಧಿಕ ಪ್ರಾಣಿಗಳ ಜವಾಬ್ದಾರಿಗಳನ್ನ ಹೊತ್ತುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ವಂತಾರದಲ್ಲಿ ಅತ್ಯುತ್ತಮ ಆಸ್ಪತ್ರೆ ಆನೆಗಳಿಗಾಗಿ ಅಥವಾ ಎಲ್ಲ ಪ್ರಾಣಿಗಳಿಗಾಗಿ ನಿರ್ಮಿಸಲಾಗಿದೆ. ನಿಜಕ್ಕೂ ಅನಂತ್ ಅಂಬಾನಿಯವರು ಕೇವಲ ಹಣದಲ್ಲಿ ಮಾತ್ರವಲ್ಲ, ಗುಣದಲ್ಲಿಯೂ ಕೂಡ ಶ್ರೀಮಂತರು.